Hi, this is Madhu Daitota for Bangalore Times and chatting with another powerhouse of talent of the Kannada industry, Ms. Shruti Krishna, and a privilege to talk to you ivattu. Thank you. So, happy Women's Day. Hey, thank you. From one woman to another. ನಿಮಗೂ ಅಷ್ಟೇ. Yes, thank ಶುಭಾಶಯಗಳು. you. Thank you. ಹೆಣ್ಮಕ್ಳು ಎಷ್ಟು ಗಟ್ಟಿಯಾಗಿದ್ರು ಸಾಧು ಮತ್ತಷ್ಟು ಮಗದಷ್ಟು ಗಟ್ಟಿಯಾಗಿ. Thank you so much. So, Shruti, you are years of playing so many memorable roles. And do you still approach each film with the same excitement as before, or has it become like organic kind of a process now? ನನಗಿಂತ ತುಂಬ ದೊಡ್ಡ ಕಲಾವಿದರು ಒಂದು ಮಾತು ಹೇಳಿದರು. ನನಗೆ ಆ ಫೀಲ್ ಆಗ್ತಾಯಿತ್ತು, ಬಟ್ ಅದನ್ನು ಹೇಳ್ಕೊಳಕ್ಕೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಯಾರಾದರೂ ಈ ಪ್ರಶ್ನೆ ಕೇಳಿದ್ರೆ, ಈಗಲೂ ಕೂಡ ನೀವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀರಲ್ಲ, ಹೆಂಗೆ ಫೀಲ್ ಆಗುತ್ತೆ ನಿಮಗೆ, ಅದೇ ಎಕ್ಸೈಟ್ಮೆಂಟಾ ಅಂತ ಕೇಳಿದ್ರಿ ಅಂತಾರಲ್ಲ. ಆ ವ್ಯಕ್ತಿ ಆನ್ಸರ್ ಮಾಡಿದ್ರು, ಒಬ್ಬ ಕಲಾವಿದ. ಪ್ರತಿ ಸಿನಿಮಾ ನನಗೆ ಹೊಸ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡುವಾಗ ಇದು ನನ್ನ ಕೊನೆ ಸಿನಿಮಾ ಅಂತ ಅಂದ್ಕೊಳ್ತೀನಿ ಅಂತ. ಇದು ನನ್ನ ಕೊನೆ ಸಿನಿಮಾ ಅಂದಾಗ ಒಂದು ಎಕ್ಸೈಟ್ಮೆಂಟು, ಅದ್ರ ಮೇಲಿರೋ ಒಂದು ಪ್ರೀತಿ, ಒಂದು ಗೌರವ ಎಷ್ಟು ಅಗಾಧವಾಗಿರುತ್ತೆ, ನಿಮಗೆ ಗೊತ್ತಲ್ಲ. ಆದರೆ ಅವ್ರು ಅಂತಾರೆ, ನಾನು ಹಂಗೆ ಅಂದ್ಕೊಳ್ಳಲ್ಲ, ಇದು ನನ್ನ ಕೊನೆ ಸಿನಿಮಾ ಅಂತ ಅಂದ್ಕೊಳ್ಳಲ್ಲ, ಇದು ನಾನು ಫಸ್ಟ್ ಸಿನಿಮಾ ಅಂದ್ಕೋತೀನಿ ಅಂತ. ಪ್ರತಿ ಸಿನಿಮಾ ನಾನು ಫಸ್ಟ್ ಸಿನಿಮಾ ಅಂದ್ಕೋತೀನಿ ಅಂತ. ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಕೊನೆ ಸಿನಿಮಾ ಅಂದ್ಕೊಳ್ಳೋದಕ್ಕೂ ಮೊದಲನೇ ಸಿನಿಮಾ ಅಂದ್ಕೊಳ್ಳೋದಕ್ಕೂ. ನಾನು ಪ್ರತಿ ಸಿನಿಮಾನ ನಾನು ಮೊದಲನೇ ಸಿನಿಮಾ ಅಂದ್ಕೊತೀನಿ. ಅಲ್ಲಿ ನಮಗೆ ಮೊದಲನೇ ಸಿನಿಮಾ ಅಂದಾಗ ಅದ್ರ ಮೇಲಿರುವಂಥ ಒಂದು ಆಸೆ, ಒಂದು ಕನಸು, ಅದರಿಂದನೇ ಒಂದು ದೊಡ್ಡ ಒಂದು ಫ್ಯೂಚರ್ನ ಕಟ್ಕೊಳ್ಬೇಕು ಅನ್ನುವಂಥ ಒಂದು ಕನಸಿರುತ್ತಲ್ಲ, ಅದು ಈಗಲೂ ಅನಿಸುತ್ತೆ ನನಗೆ. ನನ್ನ ಮೊದಲನೇ ಸಿನಿಮಾಗೆ, ನಾನು ಫಸ್ಟ್ ಸಿನಿಮಾದಲ್ಲಿ ನಾನು ಕ್ಯಾಮ್ರಾನ ಫೇಸ್ ಮಾಡುವಾಗ ಆ ಫಿಯರ್, ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ಫಿಯರೇ ಇರುತ್ತೆ. ಹೆಂಗೆ ಮಾಡ್ತೀವೋ, ಡೈರೆಕ್ಟ್ರಿಗೆ ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ದೀವಾ, ಅಥವಾ ನಮ್ಗೆ ಇದರಿಂದ ಫ್ಯೂಚರ್ ಇದೆಯಾ ಇಲ್ವಾ ಅನ್ನುವಂಥ ಒಂದು ಭಯ ಇರುತ್ತಲ್ಲ, ಆ ಭಯ ನನಗೆ ಇವತ್ತಿಗೂ ಇರುತ್ತೆ. ನಾಟ್ ಇವನ್ ದ ಫಸ್ಟ್ ಶಾಟ್, ಆ ಕ್ಯಾರೆಕ್ಟರ್ನ ಕಂಪ್ಲೀಟ್ ಮಾಡಿ ನಾ ಡಬ್ಬಿಂಗ್ ಮುಗಿಸೋವರೆಗೂ ನನಗೆ ಆ ಫಿಯರ್ ಇರುತ್ತೆ. ಆ್ಯಂಡ್ ನನಗೆ ತುಂಬ ಖುಷಿ ಇದೆ. ಐ ಆಮ್ ಎಂಜಾಯಿಂಗ್ ದಟ್ ಫಿಯರ್, ದಟ್ ಈಸ್ ಸಮಥಿಂಗ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಟು ಫೇಸ್ ಇಟ್. ರೈಟ್. ನನಗೆ ಖುಷಿ ಇದೆ. ಸೊ ಬಾಬಿ, ಇವಾಗ ನಿಮ್ಗೆ ಈ ರೋಲ್ ನಾವು ಅದನ್ನ ನೋಡಿದ್ವಿ, ಒಂದು ಕ್ಲಿಪ್ಪಿಂಗು, ಅಂಡ್ ನಿಮ್ಮ ರೋಲ್ ತುಂಬಾ ಪವರ್ಫುಲ್ ಆಗಿದೆ. ಆಸ್ ಯೂಶುವಲ್ ಯು ಚೂಸ್ ಓನ್ಲಿ ಪವರ್ಫುಲ್ ರೋಲ್. ಹಂಗೇನೂ ಇಲ್ಲ, ಡೈರೆಕ್ಟರ್ ಚೂಸ್ ಮೀ ಟು ಪುಟ್ ಮೀ ಆನ್ ದಟ್ ಸ್ಪಾಟ್. ಸೊ ವಾಟ್ ಅಬೌಟ್ ದಿಸ್ ರೋಲ್ ವಾಸ್ ರೆಸನೇಟೆಡ್ ವಿತ್ ಯು, ಶ್ರುತಿ ಅವರೇ? ಲೈಕ್ ಪ್ರತಿಯೊಂದು ಪಾತ್ರವೂ ಎಲ್ಲವೋ ನನಗೆ ಇಲ್ಲಿ ಹಿಂಗೆ ಕನೆಕ್ಟ್ ಆಗ್ತೀನಿ, ಹಂಗೆ ಕನೆಕ್ಟ್ ಆಗ್ತೀನಿ ಅಂತ ಅಂದ್ಕೊಂಡು ನಾನು ಇತ್ತೀಚೆಗೆ ಪಾತ್ರಗಳನ್ನ ಒಪ್ಕೊಳ್ಳಲ್ಲ. ತುಂಬ ಸರ್ಪ್ರೈಸಿಂಗ್ ಆಗಿ ನಾನು ನೆಗೆಟಿವ್ ಶೇಡ್ ಪಾತ್ರಗಳನ್ನು ಮಾಡ್ತಾ ಇದ್ದೀನಿ. ತುಂಬ ಮನೆಯಲ್ಲಿ ಅಮಾಯಕಲಾಗಿರುವಂಥ ಒಂದು ಹೆಣ್ಮಗು, ಅದಕ್ಕೆ ಮದುವೆ ಅಂದರೆ ಏನು ಅಂತ ಗೊತ್ತಿಲ್ಲ, ಪ್ರಪಂಚ ಅಂದರೆ ಏನು ಅಂತ ಗೊತ್ತಿಲ್ಲ, ಆ ಥರದ ಪಾತ್ರಗಳನ್ನೇ ಜಾಸ್ತಿ ಮಾಡ್ತಾ ಇರೋಳು. ಒಂದು ಹೆಣ್ತನಕ್ಕೆ ವಿರುದ್ಧವಾಗಿರುವಂಥ ಒಂದು ನೆಗೆಟಿವ್ ಶೇಡ್ಸಲ್ಲಿ ಕೂಡ ನಾನು ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಬ್ಬ ಕಲಾವಿದೆಯಾಗಿ ಎಲ್ಲ ಥರದ ಪಾತ್ರಗಳನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ನನಗಿದೆ. ಒಬ್ಬ ಕಲಾವಿದೆಯಾಗಿ ಬಹುಶಃ ಅದನ್ನು ಆಡಿಯನ್ಸು ಎಂಜಾಯ್ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಾಂದರೆ ತುಂಬ ನೋಡಿ, ತುಂಬ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ದೊಡ್ಡ ದೊಡ್ಡ ಕಲಾವಿದರೆಲ್ಲ ದಿಢೀರಂತ ಆಪೋಸಿಟ್ ಶೇಡಲ್ಲಿ ಆ್ಯಕ್ಟ್ ಮಾಡಿದಾಗ ಜನ ಸಖತ್ತಾಗಿ ಇಷ್ಟಪಟ್ಟಿದ್ದಾರೆ. ಇತ್ತೀಚಿನ ಸಿನಿಮಾಗಳಲ್ಲಿ ಹೇಳಬೇಕು ಅಂದರೆ ಕಾಶಿನಾಥ್ ಸರ್ ಅವರು ಅಪ್ಪ ಐ ಲವ್ ಯು ಪಾ ಅಂತ ಚೌಕ ಸಿನಿಮಾದಲ್ಲಿ ಅವ್ರನ್ನ ಪ್ಲೇಸ್ ಮಾಡಿದ್ರು. ಆ ತಂದೆ ಕ್ಯಾರೆಕ್ಟ್ರಲ್ಲಿ ನಾವ್ಯಾರು ಇಮ್ಯಾಜಿನೇ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಕಾಶಿನಾಥ್ ಅವ್ರನ್ನ ಒಂದು ಎಮೋಷ್ನಲ್ ಕ್ಯಾರೆಕ್ಟ್ರಲ್ಲಿ ನಾವು ನೋಡ್ತೀವ, ಜನ ನಾವು ಕನೆಕ್ಟ್ ಆಗ್ತೀವ ಅಂತ. ದಟ್ ವಾಸ್ ಎ ಬ್ರಿಲಿಯಂಟ್ ಕಾಸ್ಟಿಂಗ್. ಸೊ ಆ ಥರ ಐ ಥಾಟ್ ಬಾಬಿಯವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಾಗ ಇದೊಂಥರ ತುಂಬ ಏನು ಹೇಳ್ತೀರಾ, ಹಿಂದೆ ನನಗಿದ್ದಂಥ ಒಂದು ಇಮೇಜ್ ಇದೆಯಲ್ಲ, ಅದ್ರ ಹೊರತಾಗಿಯೂ ಇಲ್ಲ, ಅದೂ ಅಲ್ಲ. ಸೊ ತುಂಬ ಒಂಥರ ಕ್ಲೀಶೆ ಇರುವಂಥ ಒಂದು ಪಾತ್ರನ ನನ್ನನ್ನು ಆಯ್ಕೆ ಮಾಡ್ಕೊಂಡಾಗ ಆ ಪಾತ್ರದೊಳಗಡೆ ನಾನು ಸೆಟ್ ಆಗೋದೇ ತುಂಬ ಕಷ್ಟ ಇತ್ತು. ಒಂದೇ ಇಮೇಜ್ ಇರೋ ಕ್ಯಾರೆಕ್ಟರ್ಗಳಾದರೆ ತುಂಬ ಈಸಿಯಾಗಿ ಹೋಗ್ಬಿಡ್ತೀನಿ, ಈಸಿಯಾಗಿ ಮಾಡ್ಕೊಂಬಂದ್ಬಿಡ್ತೀನಿ. ಇದು ಸ್ವಲ್ಪ ಕಷ್ಟ ಇತ್ತು. ಈ ಥರದ ಪಾತ್ರಗಳಿಗೆ ಒಬ್ಬ ಕಲಾವಿದೆಯಾಗಿ ನಾನು ನಿಜವಾಗ್ಲೂ ಎಂಜಾಯ್ ಮಾಡಿದ್ದೀನಿ.
ಇಟ್ ಇಸ್ ನಾಟ್ ಮೈ ಯೂಶುವಲ್ ಶೇಡ್ ಸಿನಿಮಾ. ಓಕೆ, ಸೊ ಇವಾಗ ನೀವು ಹೇಳಿದ್ರೆ ಇಟ್ಸ್ ನಾಟ್ ಮೈ ಯೂಶುವಲ್ ಶೇಡ್ ಅಂತ. ಸೊ ಇವಾಗ ಒಂದು ಕಲಾವಿದೆಯಾಗಿ ಒಂದು ರೋಲ್ನ ನೀವು ತಗೋಬೇಕಾದ್ರೆ ಅದನ್ನ ಡೂ ಯು ಸ್ಟಿಲ್ ಹ್ಯಾವ್ ದಿಸ್ ಥಿಂಗ್ ದಟ್ ಐ ಹ್ಯಾವ್ ಟು ಪ್ರಿಪೇರ್ ಇಮೋಷ್ನಲಿ, ಮೆಂಟಲಿ, ಆಲ್ ಆಫ್ ದಿಸ್? ಡೂ ಯು ಹ್ಯಾವ್ ದಟ್ ಪ್ರಾಸೆಸ್ ಸ್ಟಿಲ್ ಆರ್? ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಆ ಪಾತ್ರವಾಗಿ ನಾನು ಸ್ವಲ್ಪ ಜೀವಿಸ್ಬೇಕಾಗತ್ತೆ. ಇಟ್ಸ್ ಆ್ಯಕ್ಟಿಂಗ್ ಈಸ್ ಆಲ್ ಅಬೌಟ್ ಬಿಹೇವಿಂಗ್ ಅಲ್ವಾ. ಆ ಪಾತ್ರ ನಾನಾಗಿದ್ದಿದ್ರೆ ನಾನು ಹೆಂಗೆ ಬಿಹೇವ್ ಮಾಡ್ತಿದ್ದೆ ಅಂತ ಸ್ವಲ್ಪ ಟ್ರಾವೆಲ್ ಮಾಡೋಕ್ಕಾದ್ರೂ ನಾವು ಆ ಪಾತ್ರವಾಗಿ ಇರಲೇಬೇಕಾಗತ್ತೆ. 100% ಇದಕ್ಕೆ ಆ ಕ್ಯಾಲಿಬರ್ ಇತ್ತು. ಈ ಕ್ಯಾರೆಕ್ಟರ್ಗೆ ಅವಳು ಕೂತ್ರೆ ಒಂದು ಅರ್ಥ ಕೊಡುತ್ತೆ, ಅವಳು ಈ ಕ್ಯಾರೆಕ್ಟರ್ನ ಹಿಂಗೆ ಕಣ್ಣಲ್ಲಿ ಇಟ್ಟು ನೋಡಿದ್ರೆ ಅದಕ್ಕೊಂದು ಅರ್ಥ ಕೊಡುತ್ತೆ. ಸೊ ನಾನು ತುಂಬ ಕಾನ್ಷಿಯಸ್ ಆಗಿ ಅದನ್ನು ಮಾಡಿದ್ದೀನಿ. ಯಾವ ಟೈಮಲ್ಲಿ ನಾನು ಎದುರುಗಡೆ ಇರೋ ಕಲಾವಿದನ್ನ ನೋಡಬೇಕು, ಬಿಕಾಸ್ ನಾನು ಎದುರುಗಡೆ ಇರೋ ಕಲಾವಿದ ಇಡೀ ಸಿನಿಮಾದಲ್ಲಿ ಈಸ್ ಅ ಪ್ರೊಟಾಗನಿಸ್ಟ್. ಅಂದರೆ ಅವರೇ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಅವ್ರು ನೋಡಿದ್ರೆ ಒಂದು ಅರ್ಥ ಕೊಡುತ್ತೆ, ಅವ್ರನ್ನಿಲ್ಲದೆ ಬೇರೆ ಕಡೆ ನೋಡಿದ್ರೆ ಒಂದು ಅರ್ಥ ಕೊಡುತ್ತೆ. ಹೀಗೆ ಚಿಕ್ಕ ಚಿಕ್ಕ ಸೂಕ್ಷ್ಮ ವಿಚಾರಗಳನ್ನ ನಾನು ಮೊದಲೇ ರಿಹರ್ಸ್ ಮಾಡ್ಕೊಂಡಿದ್ದೆ ಮನಸ್ಸಲ್ಲಿ. ಓಕೆ, ಸೊ ಇವಾಗ ಹೌ ಡಸ್ ಯೋರ್ ಕ್ಯಾರೆಕ್ಟರ್ ರಿಫ್ಲೆಕ್ಟ್ ದ ಸ್ಟ್ರಗಲ್ಸ್ ಆರ್ ಸ್ಟ್ರೆಂತ್ಸ್ ಆಫ್ ವಿಮೆನ್ ಇನ್ ಟುಡೇಸ್ ವರ್ಲ್ಡ್? ಈ ಮಹಿಳೆಯರ ವಿಚಾರವಾಗಿ ಈ ಸಿನಿಮಾಗೆ ಅಂತ ಅಲ್ಲ, ನೀವು ಹೆಣ್ಮಕ್ಳ ಯಾವುದೇ ಮಹಿಳಾ ಪ್ರಧಾನವಾದಂಥ ಸಿನಿಮಾ ತೊಗೊಂಡ್ರೆ ಅದು ಯಾವಾಗಲೂ ನಮ್ಗೆ ಸೊಸೈಟಿಗೆ ರಿಲೇಟೆಡ್ ಆಗೇ ಇರುತ್ತೆ. ಆ ಥರದ ಸಿನಿಮಾಗಳನ್ನೇ ಮಹಿಳಾ ಪ್ರಧಾನ ಸಿನಿಮಾಗಳನ್ನು ಇದುವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಈ ಸಿನಿಮಾದಲ್ಲೂ ಅಷ್ಟೇ. ಲೈಕ್ ಈ ಥರದ ಪಾತ್ರಗಳನ್ನು ನನ್ನ ಸಿನಿಮಾದಲ್ಲಿ ಗಂಗಮ್ಮನ, ಲೈಕ್ ಇದಕ್ಕೆ ಹೆಸರು ಬಾಬಿ ಗಂಗಮ್ಮ, ಓಕೆ ಸಾರಿ, ಈ ಪಾತ್ರದ ಹೆಸರು ಗಂಗಮ್ಮ ಅಂತ. ಬಹುಶಃ ಈ ಥರದ ಪಾತ್ರ ಇರುವಂಥ ಹೆಣ್ಮಕ್ಳು ಸಮಾಜದಲ್ಲಿ ತುಂಬಾ ಸಿಗ್ತಾರೆ. ಬೇರೆ ಯಾವುದೋ ವಿಚಾರಕ್ಕೋಸ್ಕರ ತಮ್ಮನ್ನು ತಾವು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳುವಂಥ ಹೆಣ್ಮಕ್ಳು ತುಂಬ ಸಿಗ್ತಾರೆ. ಸೊ 100% ಯಾರೇ ಈ ಪಾತ್ರ ನೋಡಿದ್ರೆ ಸೊಸೈಟಿಲಿರುವಂಥ ತುಂಬ ಹೆಣ್ಮಕ್ಳು ಇದಕ್ಕೆ ರಿಲೇಟ್ ಮಾಡ್ಕೊಳ್ತಾರೆ. ಸೊ ಡಿಡ್ ದಿಸ್, ಈ ಪಾತ್ರ ನೀವು ಹೇಳಿದ್ರಿ ಸೊಸೈಟಿಲಿ ತುಂಬ ಜನ ಈ ಥರ ಇರ್ತಾರೆ ಅಂತ, ವಾಸ್ ದೇರ್ ಎನಿ ಆಸ್ಪೆಕ್ಟ್ ಇನ್ ದ ಫಿಲ್ಮ್ ನಿಮಗೆ ದಟ್ ಚೇಂಜ್ಡ್ ಯುವರ್ ಪರ್ಸ್ಪೆಕ್ಟಿವ್ ಆಫ್ ಎನಿ ರಿಯಲ್ ಲೈಫ್ ಇಶ್ಯೂಸ್ ದಟ್ ವಿಮೆನ್ ಫೇಸ್? ಬಹುಶಃ ನಮಗೆ ಈ ಪಾತ್ರನ, ಈ ಕಥೆನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಈ ಗಂಗಮ್ಮ ಅನ್ನೋ ಒಂದು ಪಾತ್ರ ಒಂದು ಸಣ್ಣ ಸ್ಯಾಕ್ರಿಫೈಸ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಆ ಸ್ಯಾಕ್ರಿಫೈಸ್ ಪ್ರತಿಯೊಬ್ಬ ಹೆಣ್ಮಕ್ಳು ಮಾಡಿದ್ದಾಳೆ, ಹೆಣ್ಮಗಳು ಮಾಡಿದ್ದಾಳೆ. ಅದು ನಾನು ಸರಿನಾ ತಪ್ಪಾ ಅನ್ನುವಂಥ ವಿಮರ್ಶೆಗೆ ಹೋಗಲ್ಲ. ಬಟ್ ನನಗೆ ವೈಯಕ್ತಿಕವಾಗಿ ಅನಿಸೋದು, ಜೀವನದಲ್ಲಿ ಹೆಣ್ಮಕ್ಳು ಬೇರೆ ಯಾವುದೋ ವಿಚಾರಕ್ಕೋಸ್ಕರ ತನ್ನ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು, ಆಸೆಗಳನ್ನು ಸಪ್ರೆಸ್ ಮಾಡ್ಕೋಬಾರ್ದು ಅಂತ. ರೈಟ್. ಇಲ್ಲಿ ಈ ಪಾತ್ರ ಸರ್ಪ್ರೈಸ್ ಮಾಡ್ಕೊಳ್ಳುತ್ತೆ, ಬಟ್ ಅದು ಸರಿ ಈ ಕಥೆಗೆ. ವೈಯಕ್ತಿಕವಾಗಿ ನನಗೇನು ಹಾಗಿಲ್ಲ ನಾನು. ಓಕೆ, ಸೊ ಪ್ರಾಬಬ್ಲಿ ಇವಾಗ ಈ ಕ್ಯಾರೆಕ್ಟರ್ ಥ್ರೂ ಇಫ್ ಯು ವರ್ ಟು ಗಿವ್ ಅ ಮೆಸೇಜ್ ಟು ವಿಮೆನ್ ಇನ್ ಸೊಸೈಟಿ, ನೀವು ಇವಾಗ ಹೇಳಿದ್ರಿ ಅದು ಸಪ್ರೆಸ್ ಮಾಡ್ಕೋಬಾರ್ದು ಅಂತ, ವಾಟ್ ಇಸ್ ದ ಕೈಂಡ್ ಆಫ್ ಮೆಸೇಜ್ ದಟ್ ಯು ವಾಂಟ್ ಟು ಗಿವ್ ವಿಮೆನ್? ಮೆಸೇಜ್ ಎಲ್ಲ ಕೊಡೋಷ್ಟು ಥ್ರೂ ದಿಸ್ ಕ್ಯಾರೆಕ್ಟರ್ ಪ್ರಾಬಬ್ಲಿ, ಲೈಕ್ ವಾಟ್ ಶಿ ಡಿಡ್ ಆರ್ ಶಿ ಡಿಡ್ಂಟ್ ಡು. ನೋ ನಾನು ಹೇಳಿದ್ನಲ್ಲ, ಈ ಕಥೆಗೆ ಅದು ಕರೆಕ್ಟು. ಹೆಣ್ಮಕ್ಳು ಕೆಲವೊಂದ್ಸರಿ ತುಂಬ ದೊಡ್ಡವರು ಅನ್ಸ್ಕೊಳ್ಳೋದು ಯಾವ್ದು ಗೊತ್ತಾ? ಎಲ್ಲವನ್ನೂ ಸಹಿಸ್ಕೊಂಡು ತನ್ನವರು, ತನ್ನದು ಅದು ಪ್ರೀತಿ ಅನ್ನೋದು, ದೇರ್ ಆರ್ ಟು ಕೈಂಡ್ ಆಫ್ ಲವಿಂಗ್ ಇಟ್. ನೀವೊಂದು ಗಿಡದಲ್ಲಿ ಆ ಹೂವನ್ನು ನೋಡಿದ್ರೆ ನಿಮಗೆ ತುಂಬ ಪ್ರೀತಿ ಆದರೆ ಅದನ್ನು ಕಿತ್ತು ಮುಡ್ಕೊಳ್ತೀರಾ, ಅದು ಒಂಥರದ್ದು ಪ್ರೀತಿ. ಆದರೆ ಆ ಗಿಡದಲ್ಲಿ ಆ ಹೂ ತುಂಬ ಚೆನ್ನಾಗಿದೆ ಅಂತ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಅದು ಹಾಗೆ ತನ್ನ ಪಾಡಿಗೆ ತಾನು ಅರಳಿ, ಅದಕ್ಕೆ ತನಗಿರೋಷ್ಟು ದಿವಸ ಅದು ಅರಳಿ ಅದು ಹಾಗೆ ಸಿಂಕಿನಾಗಕ್ಕೆ ಬಿಟ್ಬಿಡ್ತೀವಲ್ಲ, ಅದು ಬೇರೆ ಥರದ ಪ್ರೀತಿ. ಇದು ಎರಡನೇ ಥರದ ಪ್ರೀತಿ ಇವಳಿಗೆ, ಗಂಗಮ್ಮನಿಗೆ. ಅದನ್ನು ಈ ಸಿನಿಮಾದಲ್ಲಿ ಈ ಕತೆಗೆ ಅದು ಸರಿ ಅನಿಸುತ್ತೆ. ಆ ಕತೆ ಎಲ್ಲರ ಜೀವನದಲ್ಲೂ ಸರಿಯಾಗಬೇಕು ಅಂತಿಲ್ಲ. ಸೊ ಈ ಇನ್ ಟರ್ಮ್ಸ್ ಆಫ್ ಯುವರ್ ಕ್ಯಾರೆಕ್ಟರ್ ಗಂಗಮ್ಮಂದು ನಿಮಗೆ ರಿಲೇಟಬಲ್ ಏನು? ಪ್ರಾಬಬ್ಲಿ ಆಸ್ ಶ್ರುತಿ ವಿತ್ ಗಂಗಮ್ಮ, was there anything that was similar between you two? ಐ ಥಿಂಕ್ ನನ್ನೊಬ್ಬಳಿಗೆ ಅಲ್ಲ, ಬಹುಶಃ ಎಲ್ಲ ಹೆಣ್ಮಕ್ಳು ರಿಲೇಟ್ ಆಗ್ತಾರೆ ಅಂತ ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ಇಲ್ಲಿ ಸಣ್ಣ ನಾನು ಹೇಳ್ತೀನಲ್ಲ, ಏನೋ ಒಂದು ಅಂಜಿಕೆನೋ ಹೆಣ್ಮಕ್ಳಿಗೆ, ತಮಗೇನು ಅನಿಸುತ್ತೆ, ತಮಗೇನು ಆಸೆ ಆಗುತ್ತೆ, ತಾವೇನನ್ನು ಇಷ್ಟಪಡ್ತೀವಿ, ಅದನ್ನು ಯಾರೇನು ಅಂದ್ಕೊಳ್ತಾರೋ ಅನ್ನೋ
ಅಂಜಿಕೆಯಿಂದ ಯಾರೂ ಹೇಳ್ಕೊಂಡೇ ಇರಲ್ಲ. ಅದು ನಾನೊಬ್ಳು ಮಾತ್ರ ಅಲ್ಲ, ಎಲ್ಲರೂ ಕೂಡ ರಿಲೇಟ್ ಆಗ್ತೀವಿ. ಆ ಥರ ಎಲ್ಲರೂ ರಿಲೇಟ್ ಆಗ್ತಾರೆ ಈಗ ಗಂಗಮ್ಮನಿಗೆ. ಲಾಸ್ಟಲ್ಲಿ ಗಂಗಮ್ಮ ತಗೊಳ್ಳೋಂಥ ಕೆಲವು ನಿರ್ಧಾರ ಇದೆಯಲ್ಲ, ಅದು ಬಹುಶಃ ಎಲ್ಲರೂ ಇಷ್ಟಪಡ್ತಾರೆ ಅಂತ ನನಗನ್ಸುತ್ತೆ. ಓಕೆ, ಸೊ ವುಮನ್ ಟು ವುಮನ್, ಇಫ್ ಯು ವರ್ ಟು ಸೇ ಎನಿಥಿಂಗ್, ವಾಟ್ ವುಡ್ ಬಿ ಸಮಥಿಂಗ್ ನಿಮ್ಮ ಮನಸ್ಸಲ್ಲಿ ಇರ್ಬೋದು, ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಆಫ್ ಇದರಲ್ಲಿ, ವಾಟ್ ಈಸ್ ಇಟ್ ದಟ್ ಯು ವುಡ್ ಲೈಕ್ ಟು ಟೆಲ್ ಅನದರ್ ವುಮನ್ ದಿಸ್ ಆನ್ ದಿಸ್ ವುಮೆನ್ಸ್ ಡೇ, ವಾಟ್ ಎವರ್ ದಟ್ ಯು ಫೀಲ್ ಇನ್ಸೈಡ್? ಐ ಡೋಂಟ್ ನೋ, ಲೈಕ್ ಯಾರಿಗೇನು ಹೇಳಬೇಕು ಅಂತ ಅನ್ಸಲ್ಲ, ನನಗೆ ನಾನೇ ಹೇಳ್ಕೊಳ್ಳೋದು ಜಾಸ್ತಿ ಯಾವಾಗ್ಲೂ. ಹೆಣ್ಮಕ್ಳು ನಮ್ಮ ಕೈಲಿ ಚಿಕ್ಕ ವಯಸ್ಸಿಂದ ನಾವು ಹಾಗೆ ಬೆಳ್ಕೊಂಡು ಬಂದ್ಬಿಟ್ಟಿದ್ದೀವಲ್ಲ, ಎಲ್ಲರ ಆಶ್ರಯದಲ್ಲೇ ನಾವು ಇರಬೇಕು, ಲೈಕ್ ಅವ್ರೇನು ಹೇಳ್ತಾರೋ ಹಾಗೆ ಕೇಳಬೇಕು ಅಂತ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ 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 ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಆಲ್ ಆಫ್ ಅ ಸಡನ್ ಯಾರೋ ಆ ಥರ ಡಿಪೆಂಡ್ ಆಗಿರೋವಂಥ ವ್ಯಕ್ತಿ, ಅದು ತಂದೆನೇ ಆಗಿರ್ಬೋದು, ಅಣ್ಣನೇ ಆಗಿರ್ಬೋದು, ಜೊತೆಲಿ ಇರೋರು ಆಲ್ ಆಫ್ ಅ ಸಡನ್ ಅವ್ರು ಇಲ್ಲದೆ ಹೋಗ್ಬಿಟ್ಟಾಗ ನಮ್ಗೆ ಹೆಂಗೆ ಬದುಕು ನಡೆಸಬೇಕು ಅಂತಲೇ ನಮಗೆ ಗೊತ್ತಾಗಲ್ಲ. ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಮೇಲೆ ನಾವು ಡಿಪೆಂಡ್ ಆಗೋಣ. ಸೊ ಆವಾಗಲೇ ನಮ್ಗೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಆ ದಿನದವರೆಗೂ ಯಾಕೆ ವೇಟ್ ಮಾಡೋದು? ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವೋ ಅವ್ರು ಇಲ್ಲದೇ ನಾವೇ ಜೀವನ ನಡೆಸಬೇಕು ಅನ್ನೋವಂಥ ಅನಿವಾರ್ಯತೆ ಬಂದಾಗಲೇ ನಮ್ಗೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿ ನಾವು ಜೀವನ ನಡೆಸೋದಕ್ಕಿಂತ ಮುಂಚೆ ನಮ್ಮ ಮೇಲೆ ನಾವೇ ಡಿಪೆಂಡ್ ಆಗ್ತಾ ಹೋದರೆ ಬಹುಶಃ ಜೀವನನ ಇನ್ನೂ ಸುಂದರವಾಗಿ ಖುಷಿಯಾಗಿ ಕಳೀಬೋದು. ಹಾಗೆ ಕಳೆದಂಥ ಹಲವಾರು ಮಹಿಳೆಯರು ಇವತ್ತು ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮೇಲೆ ನಾವು ಡಿಪೆಂಡ್ ಆಗೋಣ ಅಂತ. ಸೊ ಇವಾಗ ಒನ್ ಲಾಸ್ಟ್ ಇದು ಸೋಷಿಯಲ್ ಮೀಡಿಯಾಲಿ ಹೌ ಡು ಯು ಯೂಸ್ ದ್ಯಾಟ್ ಪ್ಲ್ಯಾಟ್ಫಾರ್ಮ್ ಟು ಪ್ರಾಬಬ್ಲಿ ಇನ್ಸ್ಪೈರ್ ಬೇರೆ ಹೆಣ್ಮಕ್ಳನ್ನ, ಅಥವಾ ಏನಾದ್ರು ನಿಮ್ಗೆ ಏನಾದ್ರು ಮೆಸೇಜ್ ಕೊಡಬೇಕು ಅಂತಿದ್ದಿದ್ರೆ ಹೌ ಡು ಯು ಯೂಸ್ ಸೋಷಿಯಲ್ ಮೀಡಿಯಾ ಆಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ದಿಸ್? ನಾನು ಇನ್ನೂ ಅದನ್ನು ಜನಕ್ಕೆ ಏನೋ ಇನ್ಸ್ಪೈರ್ ಮಾಡೋದಕ್ಕೆ, ನನ್ನದು ಏನೋ ಸ್ವಾರ್ಥಕ್ಕೆ ಅದು ಇನ್ಸ್ಪೈರ್ ಮಾಡೋದು ಅಂತಂದರೆ ಇಟ್ಸ್ ಲೈಕ್ ನಾನೇನೋ ಹಾಕಿದ ವಿಚಾರ ನಾಳೆ ಅದು ಜನಕ್ಕೆ ಇಷ್ಟ ಆಗಬೇಕು, ಈ ಥರದ್ದೆಲ್ಲ ಆಲೋಚನೆಗಳನ್ನ ಇಟ್ಕೊಂಡು ನಾನು ಆ ಸೋಷಿಯಲ್ ಮೀಡಿಯಾಗೆ ಬಂದೂ ಇರಲಿಲ್ಲ. ಇನ್ಫ್ಯಾಕ್ಟ್ ಮೊದಲಿಂದನೂ ನಾನು ಈ ಫೇಸ್ಬುಕ್ಕು ಇದರಲ್ಲೆಲ್ಲ ನನಗೆ ಇಂಟ್ರೆಸ್ಟೂ ಇರಲಿಲ್ಲ. ಈ ಲಾಕ್ಡೌನಲ್ಲಿ ತುಂಬ ದಿನ ಮನೇಲಿ ಕೂತ್ಕೊಂಡ್ವಲ್ಲ, ಆವಾಗ ನನ್ನ ಮಗಳು ಹೇಳ್ಕೊಟ್ಲು ಈ ಇನ್ಸ್ಟಾಗ್ರಾಮ್ ಅಂದ್ರೇನು ಅದನ್ನೆಲ್ಲ ನೋಡು ಅಂತ. ನಾನು ಆಗಲೂ ಕೂಡ ಬೇಡ ಅಂತ, ಒಂದು ಇನ್ಸ್ಟಾಗ್ರಾಮಿಗೆ ಬಂದಮೇಲೂ ಕೂಡ ಒಂದು 6-7 ತಿಂಗಳು ನನಗಲ್ಲಿ ಏನು ಪೋಸ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಐ ಥಿಂಕ್ ವಿ ಆರ್ ದ ಲಾಸ್ಟ್ ಜನ್ರೇಷನ್, ಸೋಷಿಯಲ್ ಮೀಡಿಯಾ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಅಂಥ ಲಾಸ್ಟ್ ಜನ್ರೇಷನ್ ಪೇರೆಂಟ್ಸು ಅಂತ ಅನಿಸುತ್ತೆ. ನಾನು ಅಲ್ಲಿ ಪೋಸ್ಟ್ ಮಾಡುವಾಗ ಮೊದಲಿಗೆ ನನಗೆ ಜನಕ್ಕೆ ನನಗೇನು ಹೇಳಬೇಕು, ಜನಕ್ಕೆ ಏನು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಪೋಸ್ಟ್ ಮಾಡ್ತಾ ಇರಲಿಲ್ಲ. ಜನರ ಅಭಿಪ್ರಾಯಗಳು ನೋಡಿದ್ಮೇಲೆ ನಾನು ಬದಲಾಗಿದ್ದೀನಿ. ಮೊದಲು ನನಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ಫೋಟೋ ಹಾಕಬೇಕು ಅನ್ಸೋದು, ಈಗಲೂ ಹಾಕ್ತೀನಿ ಹಂಗಂತಲ್ಲ, ಬಟ್ ನನ್ನನ್ನು ನಾನು ರಿಸ್ಟ್ರಿಕ್ಟ್ ಮಾಡ್ಕೊಳ್ತೀನಿ ಕೆಲವು ವಿಚಾರಗಳನ್ನ. ನನಗೇನು ಅನಿಸುತ್ತೋ ಅದನ್ನು ನಾನು ಹಾಕಲ್ಲ. ಜನ ಇದರಿಂದ ನೋಡಿ ಬೇರೆ ಏನಾದ್ರು ಅರ್ಥ ಕಲ್ಪಿಸ್ಕೊಳ್ಬಿಡ್ತಾರೇನೋ ಅನ್ನೋ ಥರ ತುಂಬ ಕ್ಲೀಶೆ ಅನಿಸುತ್ತೆ ನನಗೆ ಸರಿ ಈ ಥರದ್ದು ಸೋಷಿಯಲ್ ಮೀಡಿಯಾಗಳನ್ನು ಹ್ಯಾಂಡಲ್ ಮಾಡೋದಾಗಿರಲಿ. ಅದು ಐ ಮೇಕ್ ಇಟ್ ವೆರಿ ಸಿಂಪಲ್. ನಾನೇನು ತುಂಬ ಆ್ಯಕ್ಟಿವ್ ಆಗಿರುವಂಥ ವ್ಯಕ್ತಿತ್ವ ಅಲ್ಲ ಏನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಐ ಮೇಕ್ ಇಟ್ ವೆರಿ ಸಿಂಪಲ್. ಫಾರ್ ವಿಮೆನ್ ಹೂ ಫೇಸ್, ಇವಾಗ ಮಹಿಳೆಯರಿಗೆ ತುಂಬ ಟ್ರೋಲಿಂಗ್ ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾಲಿ, ಇಂಥವ್ರಿಗೆ ಯೋರ್ ಒನ್ ಪೀಸ್ ಆಫ್ ಅಡ್ವೈಸ್? ಟೀಕೆಗಳು ಟಿಪ್ಪಣಿಗಳು ಇರಲೇಬೇಕು. ಅದು ನಮ್ಮನ್ನು ತಿದ್ದುತ್ತೆ ಒಂದು ಹಂತದಲ್ಲಿ. ಅದು ನಿಜ ಆಗಿದ್ದಾಗ ಮಾತ್ರ. ಅದು ನಿಜಾನೇ ಅಲ್ಲ, ನಿಮಗೆ ಸಂಬಂಧಪಟ್ಟಿದ್ದು ಅಲ್ಲವೇ ಅಲ್ಲ ಅಂದಾಗ ಅದಕ್ಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡುವಂಥ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಹೀಗಂತ ಹೇಳುವ ಶ್ರುತಿನೇ ತುಂಬ ಕಷ್ಟಪಟ್ಟಿದ್ದಾಳೆ. ಅದರಿಂದ ಹೇಳೋದಕ್ಕೆ ಸುಲಭ, ಆದರೆ ಅದನ್ನು ಆಚೆ ಬಂದು ಅದನ್ನು ಫೇಸ್ ಮಾಡೋದು ತುಂಬಾ ಕಷ್ಟ ಇದೆ. ಸಮಾಜದಲ್ಲಿ ಈ ಥರದ್ದವರೇ ಜಾಸ್ತಿ ಇದ್ದಾರೆ ಅಂತ ಆದಮೇಲೆ ನಾವು ಅದನ್ನು ಹೆಂಗೆ ಓವರ್ಕಮ್ ಮಾಡಬೇಕು ಅನ್ನೋದು ನೋಡಬೇಕು. ನಮ್ಮ ಜನ್ರೇಷನಲ್ಲಿ ಒಂಥರ ಬೇರೆ ಥರದ ಟಾಸ್ಕ್ಗಳಿತ್ತು. ಈಗಿನ ಜನ್ರೇಷನ್ನಲ್ಲಿರಲಿ ಹೆಣ್ಮಕ್ಳಿಗೆ ಅತ್ಯಂತ ದೊಡ್ಡ ಟಾಸ್ಕ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕಮೆಂಟ್ಸ್ಗಳು, ಅವ್ರ ಮೇಲೆ ಬರುವಂಥ ಟ್ರೋಲ್ಸ್ಗಳು. ಇದನ್ನು ಮೆಟ್ಟಿ ನಿಲ್ಲೋದು ಹೆಂಗೆ, ಇದನ್ನು ಹೆಂಗೆ ಪಾಸಿಟಿವ್ ಆಗಿ ತೊಗೊಂಡು ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ನಮ್ಮ ಜೀವನನ ಹೆಂಗೆ ಸಾಗೋದು, ನಮ್ಮ ಸಾಧನೆಗಳನ್ನ ಹೇಗೆ ಮಾಡೋದು, ಇದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಒಂದು ಹೊಸ ಟಾಸ್ಕು ನಮಗೆ ಹೆಣ್ಮಕ್ಳಿಗೆ. ಐ ಥಿಂಕ್
ಯಾರಿಗೂ ಇದೇನು ಸುಲಭ ಆಗಿಲ್ಲ. ಈ ಟಾಸ್ಕನ್ನು ಹೇಳ್ತಾ ಇರೋ ನನಗೂ ತುಂಬಾ ಕಷ್ಟ ಇದೆ. ವಿ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ವಿತ್ ಇಟ್. ಐ ಥಿಂಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೂ ಒಂದು ಸಣ್ಣ ಮೆಚುರಿಟಿ ಬರುತ್ತೆ. ಆ ಕಮೆಂಟ್ಸ್ಗಳಿಗೆಲ್ಲ ಅಷ್ಟು ಭಾವನೆಗಳು ಕೊಡೋದು ಬೇಡ, ಅದಕ್ಕಷ್ಟು ನೊಂದ್ಕೊಳ್ಳೋದು ಬೇಡ, ಅದಕ್ಕಷ್ಟು ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ. ನಾನು ಮೊದಲಿಗಿದ್ದ ವ್ಯಕ್ತಿಗಿಂತ ಇವಾಗ ಬೆಟರ್ ಆಗಿದ್ದೀನಿ. ಮೊದಲು ತುಂಬ ಅಫೆಕ್ಟ್ ಆಗ್ತಿತ್ತು ನನಗೆ, ವಾರಾನ್ಗಟ್ಲೆ ಸುಮ್ಮನೆ ಕೂತ್ಕೊಳ್ಬಿಡ್ತಾ ಇದ್ದೆ, ಅದರಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಸಮಾಜದಲ್ಲಿ ಇದರ ಸಂಖ್ಯೆನೇ ಜಾಸ್ತಿ ಇರಬೇಕಾದ್ರೆ ಅದರ ವಿರುದ್ಧ ಹೇಗೆ ಈಜಬೇಕು ಅನ್ನೋದನ್ನು ನಾವು ಕಲೀಲೇಬೇಕು. ಬಹುಶಃ ಕಲಿತೀವಿ, ಸ್ವಲ್ಪ ತಡವಾದ್ರೂ ಕಲಿತೀವಿ. ಇವಾಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಲಿ ಹೈಪಲ್ಲಿರೋ ಸಿನಿಮಾ ಜಸ್ಟ್ ಮ್ಯಾರಿಡ್. ಯೋರ್ ಜಸ್ಟ್ ಮ್ಯಾರಿಡ್ ಎಕ್ಸ್ಪೀರಿಯನ್ಸ್ ಇನ್ ಅ ಸಿಂಗಲ್ ಸೆಂಟೆನ್ಸ್. ಈ ಥರದ ಕಲ್ಪನೆ ಇರುವಂಥ ಸಿನಿಮಾಗಳು ತುಂಬ ಕಡಿಮೆ ಆಗಿದೆ, ಕುಟುಂಬಗಳು ಕಡಿಮೆ ಆಗಿದೆ. ನನಗಿದರಲ್ಲಿ ತುಂಬ ಇಷ್ಟವಾಗಿರೋ ವಿಚಾರ ಏನು ಅಂತಂದರೆ, ಆ ತುಂಬ ಕುಟುಂಬ ಇದೆಯಲ್ಲ, ಈ ನ್ಯೂಕ್ಲಿಯರ್ ಫ್ಯಾಮ್ಲಿ ಮಧ್ಯದಲ್ಲಿ ಒಂದು ತುಂಬ ಕುಟುಂಬ ಇದ್ದಾಗ ಎಲ್ಲವೂ ಚೆನ್ನಾಗೇ ಇರಲ್ಲ. ಲೈಕ್ ಬೇರೆ ಬೇರೆ ಮನಸ್ಸುಗಳು, ವ್ಯಕ್ತಿತ್ವಗಳು ಇವೆಲ್ಲ ಒಟ್ಟಿಗೆ ಒಂದು ಮನೇಲಿ ಇರಬೇಕು ಅಂದರೆ ತುಂಬ ಹ್ಯಾಪಿ ಸಿಚುವೇಶನ್ಸ್ ಅಂತೂ ಇರಲ್ಲ. ಅದನ್ನು ದಾಟಿ ನಮ್ಮವ್ರಿಗೋಸ್ಕರ, ಒಂದು ಕುಟುಂಬಕ್ಕೋಸ್ಕರ ಯಾರೆಲ್ಲ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ, ಸ್ಯಾಕ್ರಿಫೈಸ್ ಮಾಡಿ ಜೊತೆಗಿದ್ದವರು ಯಾವ ಹಂತದಲ್ಲಿ ನಿಂತ್ಕೊಳ್ತಾರೆ ಅನ್ನುವಂಥ ಚಿಕ್ಕ ಚಿಕ್ಕ ಸೂಕ್ಷ್ಮ ವಿಚಾರಗಳನ್ನು ಅದ್ಭುತವಾಗಿ ತೊಗೊಂಬಂದಿದ್ದಾರೆ. ತುಂಬ ಕುಟುಂಬ ಇರಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತೀವಲ್ಲ, ಅದ್ರ ಜೊತೆ ಕಷ್ಟನೂ ಇದೆ. ಆ ಚಿಕ್ಕ ಪುಟ್ಟ ಕಷ್ಟನ ನಿಭಾಯಿಸ್ಕೊಂಡ್ಬಿಟ್ರೆ ಒಂದು ಅವಿಭಕ್ತ ಕುಟುಂಬ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಜಸ್ಟ್ ಮ್ಯಾರಿಡ್. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. Yes. Pleasure talking to you as always. Same here.